ಮೊದಲನೇ ವೇದಿಕೆ ಮೇನ್ ವೇದಿಕೆ MP ಪ್ರಕಾಶ್ ವೇದಿಕೆ ಅಂತ. ಯಾಕಂದರೆ ಅವರು MP ಪ್ರಕಾಶ್ ಅವರು ಇದ್ದಾಗ ಅವರು ಸ್ಟಾರ್ಟ್ ಮಾಡಿದಂಥ ಒಂದು ಉತ್ಸವ ಇದು. ಹಾಗಾಗಿ ಮೇನ್ ಸ್ಟೇಜ್ಗೆ MP ಪ್ರಕಾಶ್ ವೇದಿಕೆ ಅಂತಲೇ ಹೆಸರಿಟ್ಟಿದ್ದೀವಿ. ಎರಡನೇ ವೇದಿಕೆ ಬಂದು ನಾವು ಎದುರು ಬಸವಣ್ಣ ವೇದಿಕೆ ಅಂತ. ಅದಕ್ಕೆ ಇನ್ನೊಂದು ಹೆಸರನ್ನು ನಾವು ಕೃಷ್ಣದೇವರಾಯ ವೇದಿಕೆ ಅಂತ ಸಹ ಕೊಟ್ಟಿದ್ದೀವಿ. ಈ ಸಲನೂ ಉಚಿತ ಬಸ್ ಸೇವೆ 334 ಬಸ್ಗಳನ್ನು ನಾವು ಎಲ್ಲ ತಾಲೂಕುಗಳಿಂದ ವ್ಯವಸ್ಥೆ ಮಾಡಿದ್ದೀವಿ. ಆ್ಯಂಡ್ ಎಸ್ಪೆಷಲಿ ಹಂಪಿ ಬೈ ಸ್ಕೈ ಅಂತ 2 ಹೆಲಿಕಾಪ್ಟರ್ ಬರ್ತಾ ಇದೆ. ಜನಗಳಿಗೆ ನಮ್ಮ ಇಡೀ ಹಂಪಿನ ತೋರಿಸೋ ಅಂಥ ಒಂದು ಇದು. ಕಣ್ಣಿದ್ದಾಗ ಕನಕಗಿರಿ ನೋಡಬೇಕು, ಕಾಲಿದ್ದಾಗನೇ ನಾವು ಹಂಪಿಯನ್ನು ನೋಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ನಾನು ಜಿಲ್ಲಾಧಿಕಾರಿ ವಿಜಯನಗರ ಕವಿತಾ ಎಸ್ ಮಣ್ಣಿಕೇರಿ ಅಂತ. ಈ ಸಲ ಹಂಪಿ ಉತ್ಸವ ಫೆಬ್ರವರಿ 13, 14, 15ರಂದು 3 ದಿನ ಇಟ್ಕೊಂಡಿದ್ದೀವಿ. 15 ಶಿವರಾತ್ರಿ ದಿನ ಆಗಿರೋದ್ರಿಂದ ಅವತ್ತು ಶಿವನಿಗೆ ಸಂಬಂಧಪಟ್ಟಂತೆಯೇ ಎಲ್ಲ ಕಾರ್ಯಕ್ರಮಗಳು ನಾವು ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. 3 ದಿನನೂ ನಾವು ಮೊದಲನೇ ದಿನ 13ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಂತರ ಅವರ ಬಂದು ಉದ್ಘಾಟನೆ ಮಾಡಿದ ನಂತರ ವಿಜಯ್ ಪ್ರಕಾಶ್ ಹಾಗೂ ಹರಿಹರನ್ ತಂಡದಿಂದ ಸಂಗೀತ ಕಾರ್ಯಕ್ರಮ ಇರುತ್ತೆ. ನಮ್ಮಲ್ಲಿ 5 ಸ್ಟೇಜ್ಗಳನ್ನು ನಾವು ಮಾಡಿದ್ದೀವಿ. ಮೊದಲನೇ ವೇದಿಕೆ ಮೇನ್ ವೇದಿಕೆ MP ಪ್ರಕಾಶ್ ವೇದಿಕೆ ಅಂತ. ಯಾಕಂದರೆ ಅವರು MP ಪ್ರಕಾಶ್ ಅವರು ಇದ್ದಾಗ ಅವರು ಸ್ಟಾರ್ಟ್ ಮಾಡಿದಂಥ ಒಂದು ಉತ್ಸವ ಇದು. ಹಾಗಾಗಿ ಮೇನ್ ಸ್ಟೇಜ್ಗೆ MP ಪ್ರಕಾಶ್ ವೇದಿಕೆ ಅಂತಲೇ ಹೆಸರಿಟ್ಟಿದ್ದೀವಿ. ಎರಡನೇ ವೇದಿಕೆ ಬಂದು ನಾವು ಎದುರು ಬಸವಣ್ಣ ವೇದಿಕೆ ಅಂತ. ಅದಕ್ಕೆ ಇನ್ನೊಂದು ಹೆಸರನ್ನು ನಾವು ಕೃಷ್ಣದೇವರಾಯ ವೇದಿಕೆ ಅಂತ ಸಹ ಕೊಟ್ಟಿದ್ದೀವಿ. ಮೂರನೇ ವೇದಿಕೆ ಬಂದು ವಿರೂಪಾಕ್ಷೇಶ್ವರ ದೇವಸ್ಥಾನದೊಳಗೆ ನಾವು ವಿರೂಪಾಕ್ಷ ವೇದಿಕೆ ಅಂತ ಕೊಟ್ಟಿದ್ದೀವಿ. 4ನೇ ವೇದಿಕೆ ಮಹಾನವಮಿ ದಿಬ್ಬ, ಅದಕ್ಕೆ ನಾವು ವಿದ್ಯಾರಣ್ಯ ವೇದಿಕೆ ಅಂತ ಕೊಟ್ಟಿದ್ದೀವಿ. 5ನೇ ವೇದಿಕೆ ನಮ್ಮದು ಇದು ಸಾಸಿವೆ ಕಾಳು ಗಣಪತಿಗೆ ವೇದಿಕೆ, ಅಲ್ಲೊಂದು ವೇದಿಕೆ ಬರುತ್ತೆ, ಪುಟ್ಟದಾದ ಒಂದು ವೇದಿಕೆ. ಮತ್ತು 6ನೇದು ಆ್ಯಕ್ಚುಲಿ ಅದು ವೇದಿಕೆ ಅನ್ನೋಕ್ಕಿಂತ ಸೌಂಡ್ ಆ್ಯಂಡ್ ಲೈಟ್ ಶೋ ನಡೆಯುತ್ತೆ ಅಲ್ಲಿ. ಇಲ್ಲಿ ಅಂದರೆ ನಮ್ಮದು ಎಲಿಫೆಂಟ್ಸ್ ಟೇಬಲ್ ಏನಿದೆ ಅಲ್ಲಿ ಧ್ವನಿ ಮತ್ತು ಬೆಳಕು ಒಂದು ಕಾರ್ಯಕ್ರಮ ಇದೆ. ವಿಭಿನ್ನವಾಗಿ ಅಲ್ಲಿ ಪುಟ್ಟದಾಗಿರುವಂಥ ಒಂದು 7-8 ಸ್ಟೇಜ್ ಇರುತ್ತೆ. ಅಲ್ಲಿ ವಿಜಯನಗರ ಸ್ಥಾಪನೆ ಆಗಿದ್ದು, ನಡೆದು ಬಂದ ದಾರಿ, ಅದೆಲ್ಲ ಅಲ್ಲಿ ಅವರು ನಾಟಕ ಹಾಗೂ ನೃತ್ಯದ ರೂಪಕ ತರ್ತಾ ಇದ್ದಾರೆ. ನಾವು ಈ ಸಲ ಮೋಟಿವು ನಮ್ಮ ಪರಂಪರೆ, ನಮ್ಮ ಹಂಪಿ ನಮ್ಮ ಪರಂಪರೆ ಹಾಗೂ ಸ್ವಚ್ಛತೆ ನಮ್ಮ ಆದ್ಯತೆ ಅಂತ. ಸೊ ನಮ್ಮ ಇಂದಿನ ಒಂದು ಏನು ಸಂಸ್ಕೃತಿ ಇದೆ, ಪರಂಪರೆ ಇದೆ, ಅದನ್ನು ನಾವು ಜಗತ್ತಿಗೆ ತೋರಿಸೋ ಒಂದು ಉತ್ಸಾಹದಲ್ಲಿ ಎಲ್ಲರೂ ಇದ್ದೀವಿ. ಇದು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದ್ದೇ ಇರುತ್ತೆ. ಸುಮಾರು 2,000 3 ಸಾವಿರ ಪ್ರತಿದಿನ ಬಂದು ಹೋಗುವ ಅಂತ ಒಂದು ಸಾಧ್ಯತೆ ಇದೆ. ಒಂದು 3 ಲಕ್ಷ ಆದಮೇಲೆ ಮೂಲ ಸೌಕರ್ಯಗಳು, ಈಗ ರಸ್ತೆ ಎಲ್ಲೆಲ್ಲಿ ನಮಗೆ ಡ್ಯಾಮೇಜ್ ಆಗಿತ್ತು ಅಥವಾ ಪಾಟ್ ಹೋಲ್ಸ್ ಇತ್ತು, ಅದನ್ನೆಲ್ಲ ನಾವು ಈಗ ಪಾಟ್ ಫಿಲ್ಲಿಂಗ್ ಮಾಡ್ತಾ ಇದ್ದೀವಿ. ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ RWS ಕಡೆಯಿಂದ ಎಲ್ಲೆಲ್ಲಿ ಜನಗಳ ದಟ್ಟಣೆ ಇದೆ, ಎಲ್ಲೆಲ್ಲಿ ಸ್ಟಾಪ್ ಇದೆ, ಎಲ್ಲೆಲ್ಲಿ ನಮ್ಮ ಪಾರ್ಕಿಂಗ್ ಸ್ಲಾಟ್ ಇದೆ, ಅಲ್ಲೆಲ್ಲ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ರಾತ್ರಿ ನೀವು ನೋಡ್ಬೋದು ವಿದ್ಯುತ್ ಅಲಂಕಾರ ವಿಶೇಷವಾಗಿ ಈ ಸಲ ನಾವು ಮಾಡಿದ್ದೀವಿ. ಈ ಸಲನೂ ಉಚಿತ ಬಸ್ ಸೇವೆ 334 ಬಸ್ಗಳನ್ನು ನಾವು ಎಲ್ಲ ತಾಲೂಕುಗಳಿಂದ ವ್ಯವಸ್ಥೆ ಮಾಡಿದ್ದೀವಿ. ಆ್ಯಂಡ್ ಎಸ್ಪೆಷಲಿ ಹಂಪಿ ಕಮಲಾಪುರ ಕ್ಷೇತ್ರದಲ್ಲೆಲ್ಲ ಅಲ್ಲೇ ರೌಂಡ್ ದಿ ಕ್ಲಾಕ್ ಬಸ್ ಇರುತ್ತೆ. ಅಂದರೆ ಬಂದಂಥವ್ರನ್ನ ಹೋಗಿ ಅಲ್ಲಿ ಎಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಬಿಟ್ಟು ಬರೋದು, ಮತ್ತೆ ಪಿಕಪ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡುವಂಥದ್ದು. ಅಲ್ಲೇ ರಿಂಗ್ ರೋಡ್ ಸರ್ಕಲ್ ಅಲ್ಲೇ ಸುತ್ತುವರಿತಾ ಇರುತ್ತೆ. ಅದು ಸ್ಟಾಲ್ಸ್ಗೆಲ್ಲ ನಾವು ಈಗಾಗಲೇ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಒಂದು ಪೇಪರ್ ನೋಟಿಫಿಕೇಷನ್ ಮಾಡಿದ್ದೀವಿ. ಅಲ್ಲಿಂದ ಸ್ಟಾಲ್ಸ್ಗೆಲ್ಲ ಅಪ್ಲಿಕೇಶನ್ಸ್ ಬಂದಿದೆ. ಈ ಸಲ ನಾವು ಅಲ್ಲಿ ನಮ್ಮದು ಏನು ಪಾರ್ಕಿಂಗ್ ಸ್ಲಾಟ್ ಇತ್ತು ಅದನ್ನು ನಾವು ಫುಲ್ಲು ಎಕ್ಸಿಬಿಷನ್ ಇದಕ್ಕೋಸ್ಕರನೇ ಮಾಡಿದ್ದೀವಿ. ಮೊದಲನೇದು ನಮ್ಮದು ಹಾರ್ಟಿಕಲ್ಚರ್ ಸ್ಟಾಲ್ ಬರುತ್ತೆ, ಅವರು ಸಹ ವಿಭಿನ್ನವಾಗಿ ಮಾಡ್ತಾಯಿದ್ದಾರೆ ಈ ಸಲ. ಎರಡನೇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ, ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ. ಹಾಗೆ ಒಂದು ಫುಡ್ ಆಹಾರ ಮೇಳ ಅಂತ ಅದೊಂದು ಕಾರ್ಯಕ್ರಮ ಇದೆ. ನಮ್ಮ ಹವಾಮಾನದಿಂದ ಎತ್ತುಗಳ ಪ್ರದರ್ಶನ ಇದೆ, ಕವಿಗೋಷ್ಠಿ ಇದೆ, ಮಹಿಳಾ ಕವಿಗೋಷ್ಠಿ ಇದೆ, ಕುಸ್ತಿ ಅಖಾಡ ಸಹ ನಾವು ಅಲ್ಲಿ ಆಗಲೇ ನಿರ್ಮಾಣ ಮಾಡಿದ್ದೀವಿ. ಆ್ಯಂಡ್ ಹಂಪಿ ಬೈ ಸ್ಕೈ ಅಂತ 2 ಹೆಲಿಕಾಪ್ಟರ್ ಬರ್ತಾ ಇದೆ, ಜನಗಳಿಗೆ ನಮ್ಮ ಇಡೀ ಹಂಪಿನ ತೋರಿಸೋ ಅಂಥ ಒಂದು ಇದು. ಈ ಸಲ ವಿಶೇಷವಾಗಿ ಗಾಳಿಪಟ ಉತ್ಸವ ಕೂಡ ಇದೆ. ಅದು ನಮ್ಮ ಇಲ್ಲಿ ಹೊಸಪೇಟೆಯಲ್ಲಿ ಗ್ರೌಂಡಲ್ಲಿ ನಡೆಯುತ್ತೆ. ಇನ್ನೊಂದು ಡ್ರೋನ್ ಶೋ, 1000 ಡ್ರೋನ್ಗಳನ್ನ ಇಟ್ಟು ಆಕಾಶದಲ್ಲಿ ಕೆಲವೊಂದು 12 ಐಟಮ್ಸ್ ಇದೆ, ಅದನ್ನು ತೋರಿಸೋ ಅಂಥ ಒಂದು ಕೆಲಸವನ್ನು ಸಹ ಮಾಡ್ತಾಯಿದ್ದೀವಿ. ಈ ಸಲ ಭದ್ರತಾ 8 SP-ಗಳು ಬರ್ತಾ ಇದ್ದಾರೆ, 15 DYSP-ಗಳು, 60 ಪೊಲೀಸ್ ಇನ್ಸ್ಪೆಕ್ಟರ್ಸ್, 120 ASIs ಮತ್ತು ಪೊಲೀಸ್ ಸಿಬ್ಬಂದಿ, 1000 ಪೊಲೀಸ್ ಸಿಬ್ಬಂದಿ ಮತ್ತು 800 ಹೋಮ್ ಗಾರ್ಡ್ಸ್ ಅವರನ್ನು ನಾವೀಗ ಅರೇಂಜ್ ಮಾಡಿದ್ದೀವಿ. ಎಲ್ಲ ಕಡೆ CC ಕ್ಯಾಮ್ರಾಸ್ ಎಲ್ಲ ಇದೆ. ಸೊ ಎಲ್ಲರೂ ಬನ್ನಿ, ಸುರಕ್ಷಿತವಾಗಿ ಬಂದು ಉತ್ಸಾಹದಿಂದ ಈ ಒಂದು ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಬನ್ನಿ ಅಂತ ನಾನು ಕೇಳ್ಕೊಳ್ತೇನೆ. ಆ್ಯಂಬುಲೆನ್ಸ್ ಸೇವೆ ಇರುತ್ತೆ, ಫೈರ್ ಎಂಜಿನ್ ಸಹ ಇರುತ್ತೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಆ್ಯಂಬುಲೆನ್ಸು ಮತ್ತು ಫೈರ್ ಎಂಜಿನ್ಸ್ನ ನಾವು ನಿಲ್ಲಿಸಿರ್ತೇವೆ. ಸುಮಾರು 84 ಎಕರೆ ನಾವು ಪಾರ್ಕಿಂಗೋಸ್ಕರ ನಾವು ಬೇರೆ ಬೇರೆ ಸ್ಥಳದಲ್ಲಿ ಪಾರ್ಕಿಂಗಿಗೆ ನಾವು ನಿಗದಿ ಮಾಡಿದ್ದೀವಿ. ಮೇನ್ ಸ್ಟೇಜ್ ಹತ್ರ ಸುಮಾರು 20 ಎಕರೆ
ಲಾಸ್ಟ್ ಟೈಮ್ಗಿಂತ ಈ ಸಲ ಹೆಚ್ಚಿಗೆ ನಾವು ವೆಹಿಕಲ್ಸ್ನ ಪಾರ್ಕ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಲಾಸ್ಟ್ ಟೈಮು ತುಂಬ ದೂರ ಕಡ್ಡಿರಾಂಪುರದ ಹತ್ರ ನಿಲ್ಲಿಸಿ ನಡ್ಕೊಂಬರೋದಕ್ಕೆ ತೊಂದರೆ ಆಗುತ್ತೆ ಅಂತ ಅಂದ ದೃಷ್ಟಿಯಲ್ಲಿ ನಾವು ಏನು ಮಾಡಿದ್ದೀವಿ, ಈ ಸಲ ಇನ್ನೂ ಹೆಚ್ಚಿಗೆ ಒಂದು ಪಾರ್ಕಿಂಗನ್ನು ಮೇನ್ ವೇದಿಕೆ ಸುತ್ತಮುತ್ತಲೇ ಅರೇಂಜ್ ಮಾಡಿದ್ದೀವಿ. ಆನ್ಲೈನ್ ಮೂಲಕನೇ ಗೈಡ್ಗಳನ್ನ ನೀವು ತಗೋಬೋದು. ಸುಮಾರು 350ಕ್ಕಿಂತ ಹೆಚ್ಚಿಗೆ ಗೈಡ್ಸ್ ಇದ್ದಾರೆ ಇಲ್ಲಿ. ಅವರು ಪ್ರತಿದಿನ ವಿದೇಶಿಯರಾಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಪ್ರವಾಸಿಗರಿಗೆ ಅವರು ತಮ್ಮ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರು ವಿಶ್ವವಿಖ್ಯಾತ ಹಂಪೆ ಒಂದು ಗಾದೆನೇ ಇದೆ, ಏನು ಕಣ್ಣಿದ್ದಾಗ ಕನಕಗಿರಿ ನೋಡಬೇಕು, ಕಾಲಿದ್ದಾಗನೇ ನಾವು ಹಂಪಿಯನ್ನು ನೋಡಬೇಕು ಅಂತ. ತುಂಬ ವಿಶಿಷ್ಟವಾದ ಜಾಗ. ಯಾವ ರೀತಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಒಂದು ಜೀವನವನ್ನು ಮಾಡಿತ್ತು, ಒಂದು ಕಲ್ಚರ್ ಆಗಿರ್ಬೋದು, ಹೆರಿಟೇಜ್ ಆಗಿರ್ಬೋದು, ಜೀವನ ಶೈಲಿ ಯಾವ ರೀತಿ ಇತ್ತು ಅಂತ ನೋಡಬೇಕು ಅಂದರೆ ಕಣ್ ತುಂಬಿಸ್ಕೋಬೇಕಾದ್ರೆ ನೀವು ದಯವಿಟ್ಟು ಪುಸ್ತಕ ಓದೋದ್ರ ಜೊತೆಗೆ ನೀವು ದಯವಿಟ್ಟು ಹಂಪಿಗೆ ಬನ್ನಿ, ಕಣ್ಣಾರೆ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. 13 ಸಂಜೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು, ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಸ್ಥಳೀಯ MLA ಅವರು ಎಲ್ಲರೂ ಸೇರಿ 13ನೇ ತಾರೀಕು ಟೂರಿಸಂ ಮಿನಿಸ್ಟರ್ ಬರ್ತಾಯಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟರ್ ಬರ್ತಾಯಿದ್ದಾರೆ. ಸೊ ಎಲ್ಲರೂ ಬಂದು ದಿನ 13ನೇ ತಾರೀಕು ಸಂಜೆ 6:30ಗೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಪ್ರವಾಸಿ ಪ್ರಪಂಚ